ಈ ಒಂದು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಬೆಂಗಳೂರು ಈ ರಾಜ್ಯಾದ್ಯಂತ ಇರುವ ಒಂದು MSMEಗೋಸ್ಕರ ಇರುವ ಸಂಘ, ಇದು ಒಂದೇ ಸಂಘ. ಅದಕ್ಕೋಸ್ಕರ ಈ ಸಂಘ ಪ್ರತಿ ವರ್ಷ ಇಲೆಕ್ಟೆಡ್ ಪ್ರೆಸಿಡೆಂಟ್ ಅಂದರೆ ವೈಸ್ ಪ್ರೆಸಿಡೆಂಟ್ ಎಲೆಕ್ಟ್ ಆಗುತ್ತೆ. ಅದು ನೆಕ್ಸ್ಟ್ ಇಯರ್ ಪ್ರೆಸಿಡೆಂಟ್ ಅಪ್ಗ್ರೇಡ್ ಎಲಿವೇಶನ್ ಆಗುತ್ತೆ. ಆ ಥರ ಆಗಿ ನಮ್ಮಲ್ಲಿ 61 ಕೌನ್ಸಿಲ್ ಇರುತ್ತೆ. ಅದರಲ್ಲಿ ನಾವೆಲ್ಲ ಆಫೀಸ್ ಬೇರರಾಗಿ ನಮ್ಮ ಹಿರಿಯರು ಆಫೀಸ್ ಇದರಲ್ಲಿ ಕೌನ್ಸಿಲಲ್ಲಿ ಸಿಲೆಕ್ಷನ್ ಮಾಡ್ತಾರೆ. ಆ ಥರ ಸಿಲೆಕ್ಷನ್ ಆಗಿ ಪ್ರತಿ ವರ್ಷ ನಡೆಯುವಂಥ ಒಂದು ಪ್ರಕ್ರಿಯೆ ಇದು. ಓನ್ಲಿ MSME ಒಂದು ಸಣ್ಣ ಕೈಗಾರಿಕೆಗಳಿಗೆ ಇರುವಂಥ ಏಕೈಕ ಸಂಸ್ಥೆ ಅದು ಈ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಸಂಘ ಅಂತ ಹೇಳ್ಬೋದು. ಇದರಲ್ಲಿ ಬರುವಂಥ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರತಿಯೊಬ್ಬರು, ಇದು 13,500 ಮೆಂಬರ್ ಇರುವಂಥ ಒಂದು ಸಂಸ್ಥೆ. ಮೆಂಬರ್ ಇರಲಿ ಇಲ್ಲದೆ ಇರುವವ್ರ ಸಮಸ್ಯೆಗಳು ಇಲ್ಲಿ ಬಂದರೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ನಾವು ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಸಮಸ್ಯೆಗಳಿದಾವೆ ಅದನ್ನು ಪರಿಹರಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ಒಂದು ಸಂಸ್ಥೆ ಕಟ್ಟಿ ಹಿರಿಯರು ಬೆಳೆಸಿರುವಂಥ ಒಂದು ಸಂಸ್ಥೆ, 75 ವರ್ಷಗಳ ಒಂದು ಸಂಸ್ಥೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಅಧ್ಯಕ್ಷನಾಗಿ ಒಂದು ಚಾರ್ಜ್ ತಗೋತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅದರ ಸಮಸ್ಯೆಗಳನ್ನು ಏನೇನಿದೆ ನೋಡಿಬಿಟ್ಟು ಮತ್ತೊಮ್ಮೆ ಕರೆದು ನಿಮ್ಮಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಮಲ್ಲೇಶ್ ಜಾಡು ಅಂತ. ನಾನು ಹುಬ್ಳಿ ಇಂಡಸ್ಟ್ರಿಸ್ಟು. ನಂದು ಉದ್ದಿಮೆ ಮಾಲ್ತೇಶ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ನಾನು ಸೀಟ್ ಮೆಟಲ್ ಪ್ರಾಡಕ್ಟ್ ಮಾಡ್ತೀನಿ. ಈ ಒಂದು ಒಳ್ಳೆ ಪ್ರತಿಷ್ಠಿತ ಕಾಸ್ಯಾದಲ್ಲಿ ನಾನು ಈಗ ಒಂದು ಜವಾಬ್ದಾರಿ ಆಸ್ ಎ ಆಫೀಸ್ ಬೇರರ್ ಜಾಯಿಂಟ್ ಸೆಕ್ರೆಟರಿ ಅರ್ಬನ್ ಅಂತ ನಾನು ತಗೊಂಡಿದ್ದು ನಾನು ತುಂಬ ಹೆಮ್ಮೆ ಆಗ್ತಾ ಇದೆ. ಸತತವಾಗಿ ನಾನು 12 ವರ್ಷ ಈ ಸಂಸ್ಥೆ ಜೊತೆ ಒಡನಾಟದ ಜೊತೆ ಇದ್ದೆ. ಆ ಥರ ನನ್ನನ್ನು ಗುರುತಿಸಿ ನನ್ನೆಲ್ಲ ಉದ್ದಿಮೆ ಮಿತ್ರರು ಈ ಬರುವಂಥ ಎಲೆಕ್ಷನ್ ನನ್ನ ಆರಿಸಿ ತೊಗೊಂಡು ಬಂದು ನನ್ನನ್ನು ಈ ಜವಾಬ್ದಾರಿ ಕೊಟ್ಟಿದ್ದೀಗ ತುಂಬ ಎಲ್ಲ ನನ್ನ ಉದ್ದಿಮೆ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದು ನನಗೆ ಕೊಟ್ಟಂಥ ಜವಾಬ್ದಾರಿನ ನಾನೆಲ್ಲ ಇಂಡಸ್ಟ್ರಿಸ್ಟಿಗೆ ಅವರಿರುವಂಥ ಸಮಸ್ಯೆಗಳನ್ನು ನನ್ನ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಟ್ಟು ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ.